ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಜರಾಸಂಧನೊಡನೆ ಯುದ್ಧ, ದ್ವಾರಕಾಪಟ್ಟಣದ ನಿರ್ಮಾಣವೆಂಬ 50ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದ ಉತ್ತರಾರ್ಧವು ಪ್ರಾರಂಭವಾಗುತ್ತಿದೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಅಸ್ತಿ ಪ್ರಾಪ್ತಿಶ್ಚ ಕಂಸಸ್ಯ ಮಹಿಷ್ಯೋ ಭರತರ್ಷಭ ಮೃತೆ ಭರ್ತರಿ ದುಃಖಾರ್ತೆ ಈಯತು ಸ್ಮ ಪಿತುರ್ಗೃಹಾನ್. ಪರೀಕ್ಷಿತ ಮಹಾರಾಜ, ಭರತ ವಂಶ ಶಿರೋಮಣಿಯೇ, ಕಂಸನಿಗೆ ಅಸ್ಥಿ ಮತ್ತು ಪ್ರಾಪ್ತಿ ಎಂಬ ಇಬ್ಬರು ಪತ್ನಿಯರಿದ್ದರು. ಪತಿಯಾದ ಕಂಸನು ಮರಣ ಹೊಂದಲಾಗಿ ದುಃಖ ಪೀಡಿತೆಯರಾದ ಅವರು ತಮ್ಮ ತಂದೆಯ ಮನೆಗೆ ಹೊರಟು ಹೋದರು. ದುಃಖ ತಪ್ತೆಯರಾಗಿದ್ದ ಅಸ್ಥಿ ಪ್ರಾಪ್ತಿ ಎಂಬ ಕಂಸನ ಮಡದಿಯರು ತಮ್ಮ ತಂದೆಯಾದ ಮಗಧ ರಾಜನಾದ ಜರಾಸಂಧನಿಗೆ ತಮಗೆ ವೈಧವ್ಯವು ಪ್ರಾಪ್ತವಾದುದಕ್ಕೆ ಕಾರಣವನ್ನು ವಿವರಿಸಿ ಹೇಳಿದರು. ಅಪ್ರಿಯವಾದ ಸಮಾಚಾರವನ್ನು ಕೇಳಿ ಜರಾಸಂಧನು ಬಹಳವಾಗಿ ಶೋಕಿಸಿದನು. ಹಿಂದೆಯೇ ಅವನನ್ನು ಮೃತ್ಯುರೂಪವಾದ ಕೋಪವು ಆವರಿಸಿತು. ಪೃಥ್ವಿಯನ್ನೇ ಯಾದವರಿಂದ ರಹಿತವನ್ನಾಗಿ ಮಾಡಿಬಿಡಲು ನಿಶ್ಚಯಿಸಿ ಪ್ರಯತ್ನಶೀಲನಾದನು. 23 ಅಕ್ಷೌಹಿಣಿ ಸೈನ್ಯ ಸಮೇತನಾಗಿ ಮಥುರಾ ಪಟ್ಟಣಕ್ಕೆ ಬಂದು ಯಾದವರ ಆ ರಾಜಧಾನಿಯನ್ನು 4 ದಿಕ್ಕುಗಳಿಂದಲೂ ಮುತ್ತಿಗೆ ಹಾಕಿದನು. ಜರಾಸಂಧನ ಆ ಮಹಾಸೈನ್ಯವು ಉಕ್ಕಿ ಬರುವ ಸಮುದ್ರದಂತೆಯೇ ಕಾಣುತ್ತಿದ್ದಿತು. ಮಥುರಾ ಪಟ್ಟಣವನ್ನು 4 ದಿಕ್ಕುಗಳಿಂದಲೂ ಪ್ರತಿಬಂಧಿಸಿದ್ದಿತು. ಯಾದವರೆಲ್ಲರೂ ಭಯಾಕುಲರಾಗಿದ್ದರು. ಅದನ್ನು ನೋಡಿ ಭೂಭಾರ ಹರಣಕ್ಕಾಗಿ ಮನುಷ್ಯನಾಗಿ ಅವತರಿಸಿ ಬಂದಿದ್ದ ಭಗವಂತನು ತನ್ನ ಅವತಾರದ ಪ್ರಯೋಜನವನ್ನು ಮತ್ತು ಈ ಸಮಯದಲ್ಲಿ ದೇಶ ಕಾಲಕ್ಕೆ ತಕ್ಕಂತೆ ತಾನು ಏನು ಮಾಡಬೇಕು ಎಂಬುದನ್ನು ಯೋಚಿಸಿ ಈ ನಿರ್ಧಾರಕ್ಕೆ ಬಂದನು. ಹರಿಷ್ಯಾಮಿ ಬಲಂ ಖೇತದ್ ಭುವಿ ಭಾರಂ ಸಮಾಹಿತಂ ಮಾಗಧೇನ ಸಮಾನೀತಂ ವಶ್ಯಾನಾಂ ಸರ್ವಭೂಭುಜಾಂ ಅಕ್ಷೌಹಿಣಿ ಭಿಕ್ ಸಂಖ್ಯಾತಂ ಭಟಾಶ್ವರಥ ಕುಂಜರೈಃ ಮಾಗಧಸ್ತು ನಹಂತವ್ಯೋ ಭೂಯ ಕರ್ತ ಬಲೋದ್ಯಮಂ. ಮಗಧ ರಾಜನಾದ ಜರಾಸಂಧನು ತನ್ನ ಸಾಮಂತ ರಾಜನಿಂದ ಮತ್ತು ಕಾಲಾಳುಗಳು, ಕುದುರೆಗಳು, ರಥಗಳು, ಆನೆಗಳು ಇವುಗಳಿಂದ ಕೂಡಿದ 23 ಅಕ್ಷೌಹಿಣಿ ಸೈನ್ಯವನ್ನು ಸಂಗ್ರಹಿಸಿ ಇಲ್ಲಿಗೆ ತಂದಿರುತ್ತಾನೆ. ಭೂಮಿಯ ಭಾರವೆಲ್ಲವೂ ಒಂದೆಡೆಯಲ್ಲಿಯೇ ಕೇಂದ್ರೀಕೃತವಾಗಿದೆ. ಆದುದರಿಂದ ಭೂಭಾರವನ್ನು ಇಳಿಸಬೇಕೆನ್ನುವ ನನ್ನ ಸಂಕಲ್ಪದಂತೆ ಜರಾಸಂಧನ ಈ ಎಲ್ಲ ಸೈನ್ಯವನ್ನು ನಾನು ಈಗಲೇ ಸಂಹರಿಸಿ ಬಿಡುತ್ತೇನೆ. ಆದರೆ ಜರಾಸಂಧನನ್ನು ಮಾತ್ರ ನಾನು ಕೊಲ್ಲುವುದಿಲ್ಲ. ಏಕೆಂದರೆ ಅವನಿನ್ನೂ ಹಲವಾರು ಅಕ್ಷೌಹಿಣಿ ಸೈನ್ಯಗಳನ್ನು ಸಂಗ್ರಹಿಸಿ ಭೂಭಾರ ಹರಣಕ್ಕಾಗಿ ನನಗೆ ತಂದು ಒಪ್ಪಿಸಬೇಕಾಗಿದೆ. ಏತದರ್ಥೋವತಾರೋಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತೋನ್ಯೇಷಾಂ ವಧಾಯ ಚ. ಭೂಭಾರ ಹರಣ ಮಾಡಬೇಕೆಂಬುದೇ ನನ್ನ ಅವತಾರದ ಮುಖ್ಯ ಪ್ರಯೋಜನವಾಗಿದೆ. ಸಾಧುಗಳ ಸಂರಕ್ಷಣೆ, ದುಷ್ಟ ಜನರ ಸಂಹಾರ ಇವು ಈ ಅವತಾರದಲ್ಲಿ ನಾನು ಮಾಡಬೇಕಾಗಿರುವ ಮುಖ್ಯ ಕಾರ್ಯಗಳು. ಅನ್ಯೋಪಿ ಧರ್ಮ ರಕ್ಷಾಯೈ ದೇಹ ಸಂಭ್ರೀಯತೆ ಮಯ ವಿರಾಮಯಾಪ್ಯ ಧರ್ಮಸ್ಯ ಕಾಲೇ ಪ್ರಭವತ ಕ್ವಚಿತ್. ಧರ್ಮದ ರಕ್ಷಣೆಗಾಗಿಯೂ ಪ್ರಬಲವಾಗಿ ಬೆಳೆಯುತ್ತಿರುವ ಅಧರ್ಮವನ್ನು ತಡೆಗಟ್ಟುವ ಸಲುವಾಗಿಯೂ ಕೆಲವು ಸಮಯಗಳಲ್ಲಿ ನಾನು ಇತರ ದೇಹಗಳಲ್ಲಿಯೂ ಅವತರಿಸುತ್ತೇನೆ. ಪರೀಕ್ಷಿತ ಮಹಾರಾಜ, ಭಗವಂತನಾದ ಶ್ರೀಕೃಷ್ಣನು ಹೀಗೆ ಯೋಚಿಸುತ್ತಿರುವಾಗಲೇ ಆಕಾಶದಿಂದ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಸೂತರಿಂದ ಕೂಡಿದ್ದ ಯುದ್ಧ ಸಾಮಗ್ರಿಗಳಿಂದ ಸಂಪನ್ನವಾಗಿದ್ದ 2 ರಥಗಳು ಬಂದವು. ಅದೇ ಸಮಯದಲ್ಲಿ ಭಗವಂತನ ಪುರಾತನವಾದ ಆಯುಧಗಳು ತಾವಾಗಿ ಅಲ್ಲಿ ಉಪಸ್ಥಿತವಾದವು. ಅವೆಲ್ಲವನ್ನೂ ನೋಡಿ ಭಗವಂತನಾದ ಶ್ರೀಕೃಷ್ಣನು ತನ್ನ ಅಗ್ರಜನಾದ ಬಲರಾಮನಿಗೆ ಹೇಳಿದನು, ಆರ್ಯನೇ, ಪ್ರಭುವೇ, ನಿನ್ನಿಂದ ರಕ್ಷಿಸಲ್ಪಡುತ್ತಿರುವ ಯಾದವರಿಗೆ ಇಂದು ಮಹಾ ಸಂಕಟವು ಪ್ರಾಪ್ತವಾಗಿದೆ. ಈ ಸಮಯದಲ್ಲಿ ಅವರ ಸಂಕಟವನ್ನು ನಿವಾರಣೆ ಮಾಡುವುದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ನಮ್ಮ ಕಾರ್ಯಕ್ಕೆ ಬೆಂಬಲವಾಗಿ ಆಕಾಶದಿಂದ ರಥವು ಆಗಮಿಸಿದೆ. ನಮಗೆ ಪ್ರಿಯವಾದ ಆಯುಧಗಳು ತಾವಾಗಿ ಬಂದಿವೆ. ಅಣ್ಣ, ನೀನು ಈ ರಥದಲ್ಲಿ ಹತ್ತಿ ಕುಳಿತು ಮಥುರಾ ಪಟ್ಟಣವನ್ನು 4 ದಿಕ್ಕುಗಳಿಂದಲೂ ಮುತ್ತಿಗೆ ಹಾಕಿರುವ 23 ಅಕ್ಷೌಹಿಣಿ ಸೈನ್ಯಗಳನ್ನು ಸಂಹರಿಸು. ನಮ್ಮ ಜನರನ್ನು ಕಷ್ಟದಿಂದ ಪಾರು ಮಾಡು, ಉದ್ಧರಿಸು. ಸತ್ಪುರುಷರಿಗೆ ಸುಖವನ್ನುಂಟು ಮಾಡುವುದೇ ನಮ್ಮ ಅವತಾರದ ಪ್ರಯೋಜನವಾಗಿದೆ. 23 ಅಕ್ಷೌಹಿಣಿ ನಾಮಾಂಕಿತವಾದ ಭೂಮಿಯ ಈ ವಿಪುಲವಾದ ಭಾರವನ್ನು ಕಡಿಮೆ ಮಾಡು. ಪರೀಕ್ಷಿತ ಮಹಾರಾಜ, ಶ್ರೀಕೃಷ್ಣ ಬಲರಾಮರು
ಹೀಗೆ ತಮ್ಮ ತಮ್ಮಲ್ಲಿಯೇ ಸಮಾಲೋಚಿಸಿ ಕವಚಗಳನ್ನು ಧರಿಸಿ ರಥಗಳಲ್ಲಿ ಕುಳಿತು ಮಥುರಾನಗರದಿಂದ ಹೊರಟರು. ಆ ಸಮಯದಲ್ಲಿ ಅವರು ದಿವ್ಯಾಯುಧಗಳಿಂದ ಸಂಪನ್ನರಾಗಿದ್ದರು. ಅತ್ಯಲ್ಪವಾದ ಸೈನ್ಯದಿಂದ ಅವರು ಸಮಾವೃತರಾಗಿದ್ದರು. ಶ್ರೀಹರಿಯ ರಥಕ್ಕೆ ದಾರುಕನು ಸಾರಥಿಯಾಗಿದ್ದನು. ನಗರದಿಂದ ಹೊರಬರುತ್ತಲೇ ರಾಮಕೃಷ್ಣರಿಬ್ಬರು ಶಂಖಗಳನ್ನು ಗಟ್ಟಿಯಾಗಿ ಊದಿದರು. ಶಂಖಧ್ವನಿಯನ್ನು ಕೇಳುತ್ತಲೇ ಶತ್ರು ಸೈನಿಕರ ಮನಸ್ಸಿನಲ್ಲಿ ಭಯವುಂಟಾಗಿ ಅವರು ನಡುಗಿ ಹೋದರು. ರಥಗಳಲ್ಲಿ ಕುಳಿತು ಬಂದ ರಾಮಕೃಷ್ಣರನ್ನು ನೋಡಿ ಜರಾಸಂಧನು ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಾನೆ, ಪುರುಷಾಧಮನೇ ಕೃಷ್ಣ, ನಿನ್ನಂತಹ ಬಾಲಕನೊಬ್ಬನೊಡನೆ ಯುದ್ಧ ಮಾಡಲು ನನಗೆ ನಾಚಿಕೆಯಾಗುತ್ತದೆ. ಆದುದರಿಂದ ನಿನ್ನೊಡನೆ ಯುದ್ಧ ಮಾಡಲು ನಾನು ಇಚ್ಛಿಸುವುದಿಲ್ಲ. ಇಷ್ಟು ದಿವಸಗಳವರೆಗೂ ನೀನು ಎಲ್ಲೆಲ್ಲೋ ಬಚ್ಚಿಟ್ಟುಕೊಂಡೇ ಜೀವಿಸುತ್ತಿದ್ದೆ. ಈಗ ತಾನೇ ಹೊರಬಂದಿರುವೆ. ಸೋದರ ಮಾವನನ್ನೇ ಸಂಹರಿಸಿದ ಮೂರ್ಖನೇ, ಹೊರಟು ಹೋಗು. ನಿನ್ನಂತಹವನೊಡನೆ ನಾನು ಯುದ್ಧ ಮಾಡುವುದಿಲ್ಲ. ಬಲರಾಮ, ಯುದ್ಧದಲ್ಲಿ ಮಡಿಯುವುದರಿಂದ ಸ್ವರ್ಗಪ್ರಾಪ್ತಿಯಾಗುವುದೆಂಬ ಹಿರಿಯರ ಮಾತಿನಲ್ಲಿ ನಿನಗೆ ಶ್ರದ್ಧೆಯಿರುವುದಾದರೆ ನನ್ನೊಡನೆ ಯುದ್ಧ ಮಾಡಲು ಧೈರ್ಯ ಮಾಡಿ ಬಾ. ನನ್ನ ಬಾಣಗಳಿಂದ ಚಿನ್ನ ಭಿನ್ನವಾಗುವ ಶರೀರವನ್ನು ಇಲ್ಲಿಯೇ ಬಿಟ್ಟು ಸ್ವರ್ಗಕ್ಕೆ ಹೋಗು. ಒಂದು ವೇಳೆ ನಿನ್ನಲ್ಲಿ ಅಪಾರವಾದ ವೀರ್ಯ ಸಾಹಸಗಳೇ ಇರುವುದಾದರೆ ಯುದ್ಧದಲ್ಲಿ ನನ್ನನ್ನೇ ಸಂಹರಿಸು. ಜರಾಸಂಧನ ಈ ಮಾತುಗಳನ್ನು ಕೇಳಿ ಭಗವಂತನು ಹೇಳುತ್ತಾನೆ, ನವೈಶೂರ ವಿಕಥಂತೆ ದರ್ಶಯಂತ್ಯೇವ ಪೌರುಷಂ ನ ಗೃಹೀಮೋ ವಚೋ ರಾಜಾನ್ನಾತುರಸ್ಯ ಮುಮೂರ್ಷತಃ. ಜರಾಸಂಧ, ಶೂರರಾದವರು ಯಾವಾಗಲೂ ನಿನ್ನಂತೆ ಜಂಬ ಕೊಚ್ಚುವುದಿಲ್ಲ, ಪರಾಕ್ರಮವನ್ನು ಮಾತ್ರವೇ ತೋರಿಸುತ್ತಾರೆ. ಸಾಯಲು ಹೊರಟಿರುವ ರೋಗಿಯು ಬಡಬಡಿಸುವಂತೆ ರಗಳುತ್ತಿರುವ ನಿನ್ನ ಮಾತುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ವಾಯುವು ಸೂರ್ಯನನ್ನು ಮೋಡಗಳಿಂದಲೂ ಅಗ್ನಿಯನ್ನು ಧೂಳಿನಿಂದಲೂ ಮುಚ್ಚಿಬಿಡುವಂತೆ ಪದಾತಿಗಳೇ ಮೊದಲಾದ ಚತುರಂಗ ಬಲ ಸಮೇತನಾಗಿದ್ದ ಜರೆಯ ಮಗನಾದ ಜರಾಸಂಧನು ಬಲರಾಮ ಶ್ರೀಕೃಷ್ಣರನ್ನು ಬಲಿಷ್ಠವಾದ ಮಹಾಸೈನ್ಯದೊಡನೆ ಸುತ್ತುವರಿದು ಮುತ್ತಿಗೆ ಹಾಕಿದನು. ಯುದ್ಧವನ್ನು ನೋಡಲು ಹೆಬ್ಬಾಗಿಲುಗಳಲ್ಲಿಯೂ ಉಪ್ಪರಿಗೆಗಳಲ್ಲಿಯೂ ಮಹಡಿಗಳಲ್ಲಿಯೂ ಕುಳಿತಿದ್ದ ಮಥುರಾ ನಗರದ ಸ್ತ್ರೀಯರು ಗರುಡ ತಾಳ ಧ್ವಜದ ವೃಕ್ಷಗಳನ್ನು ಹೊಂದಿದ್ದ ಶ್ರೀಕೃಷ್ಣ ಬಲರಾಮರ ರಥಗಳನ್ನು ಯುದ್ಧದಲ್ಲಿ ಕಾಣದೆ ಶೋಕಾಭಿಭೂತರಾಗಿ ಮೂರ್ಛೆ ಹೊಂದಿದರು. ಶತ್ರು ಸೈನ್ಯಗಳೆಂಬ ಮೇಘಗಳ ಮೂಲಕವಾಗಿ ಬಾಣಗಳೆಂಬ ಅತಿವೃಷ್ಟಿಯಿಂದ ಪೀಡಿಸಲ್ಪಡುತ್ತಿದ್ದ ತನ್ನ ಕಡೆಯ ಸೈನ್ಯವನ್ನು ನೋಡಿ ಶ್ರೀಹರಿಯು ದೇವತೆಗಳಿಂದಲೂ ಅಸುರರಿಂದಲೂ ಅರ್ಚಿಸಲ್ಪಡುತ್ತಿದ್ದ ಶಾರಂಗವೆಂಬ ಶ್ರೇಷ್ಠವಾದ ಧನುಸ್ಸನ್ನು ಬಾರಿ ಬಾರಿಗೂ ಠೇಂಕರಿಸತೊಡಗಿದನು. ಬಳಿಕ ಶ್ರೀಕೃಷ್ಣನು ಬತ್ತಳಿಕೆಯಿಂದ ಅತ್ಯಂತ ತೀಕ್ಷ್ಣವಾದ ಬಾಣಗಳನ್ನು ತೆಗೆದು ಮಹಾಧನುಸ್ಸಿನಲ್ಲಿ ಹೂಡಿ ನಾಣನ್ನು ಸುದೀರ್ಘವಾಗಿ ಸೆಳೆದು ಪುಂಖಾನುಪುಂಖವಾಗಿ ಜರಾಸಂಧನ ಚತುರಂಗ ಸೈನ್ಯದಲ್ಲಿದ್ದ ಆನೆ, ಕುದುರೆ, ರಥ, ಪದಾತಿಗಳ ಮೇಲೆ ಬಿಡುತ್ತಾ ಅವೆಲ್ಲವನ್ನೂ ಸಂಹರಿಸುತ್ತಿದ್ದನು. ಆ ಸಮಯದಲ್ಲಿ ಅವನ ಧನುಸ್ಸು ನಿರಂತರವಾಗಿ ತಿರುಗುವ ಕೊಳ್ಳಿಯ ಚಕ್ರದಂತೆ ಕಾಣುತ್ತಿದ್ದಿತು. ಸತತವಾದ ಬಾಣಗಳ ಪ್ರಹಾರದಿಂದ ಅನೇಕ ಕುದುರೆಗಳ ಶಿರಸ್ಸುಗಳು ಕತ್ತರಿಸಲ್ಪಡುತ್ತಿದ್ದವು. ರಥಗಳಲ್ಲಿದ್ದ ಕುದುರೆಗಳು, ಸೂತರು, ನಾಯಕರು ಶ್ರೀಕೃಷ್ಣನ ತೀಕ್ಷ್ಣವಾದ ಬಾಣ ಪ್ರಹಾರಗಳಿಂದ ಹತರಾಗುತ್ತಿದ್ದರು. ಧ್ವಜದಂಡಗಳು ಕತ್ತರಿಸಲ್ಪಟ್ಟು ಕೆಳಕ್ಕೆ ಬೀಳುತ್ತಿದ್ದವು. ಪದಾತಿಗಳು ಶ್ರೀಕೃಷ್ಣನ ಚೂಪಾದ ಬಾಣಗಳಿಂದ ಕತ್ತರಿಸಲ್ಪಟ್ಟ ತೋಳು, ತೊಡೆ, ಕುತ್ತಿಗೆಯುಳ್ಳವರಾಗಿ ಅಸುನೀಗಿ ಕೆಳಕ್ಕೆ ಬೀಳುತ್ತಿದ್ದರು. ಹೀಗೆ ಶ್ರೀಕೃಷ್ಣನ ಶಾರಂಗ ಧನುಸ್ಸಿನಿಂದ ಹೊರಬಂದ ಬಾಣಗಳಿಂದ ಕತ್ತರಿಸಲ್ಪಡುತ್ತಿದ್ದ ಪದಾತಿಗಳ, ಕುದುರೆಗಳ ಮತ್ತು ಆನೆಗಳ ಶರೀರದಿಂದ ರಕ್ತವು ಧಾರಾಕಾರವಾಗಿ ಸುರಿದು ಅದರಿಂದಲೇ ನೂರಾರು ರಕ್ತ ನದಿಗಳು ಹುಟ್ಟಿಕೊಂಡು ಹರಿಯತೊಡಗಿದವು. ಭಯಂಕರವಾಗಿ ಕಾಣುತ್ತಿದ್ದ ಆ ರಕ್ತ ನದಿಗಳಲ್ಲಿ ಸೈನಿಕರ ತೋಳುಗಳು ನೀರು ಹಾವುಗಳಂತೆ ಕಾಣುತ್ತಿದ್ದವು. ಸೈನಿಕರ ತಲೆಗಳು ಆಮೆಗಳಾಗಿದ್ದವು. ಸತ್ತು ಬಿದ್ದಿದ್ದ ಮಹಾಗಜಗಳ ಶರೀರಗಳು ಆ ರಕ್ತ ನದಿಯ ದ್ವೀಪಗಳಂತಿದ್ದವು. ಕುದುರೆಗಳು ಮೊಸಳೆಗಳಂತೆ ಕಾಣುತ್ತಿದ್ದವು. ಕತ್ತರಿಸಿ ಬಿದ್ದಿದ್ದ ಸೈನಿಕರ ಕೈಕಾಲುಗಳು ರಕ್ತ ನದಿಯಲ್ಲಿನ ಮೀನುಗಳಂತೆ ಕಾಣುತ್ತಿದ್ದವು. ಸೈನಿಕರ ತಲೆ ಕೂದಲುಗಳು ರಕ್ತ ನದಿಗಳ ಪಾಚಿಯಂತೆ ಕಾಣುತ್ತಿದ್ದವು. ಕತ್ತರಿಸಲ್ಪಟ್ಟು ತಂಡ ತಂಡವಾಗಿ ಬಿದ್ದಿದ್ದ ಧನುಸ್ಸುಗಳು ರಕ್ತ ನದಿಯ ಅಲೆಗಳಂತೆ ಕಾಣುತ್ತಿದ್ದವು. ರಾಶಿ ರಾಶಿಯಾಗಿ ಬಿದ್ದಿದ್ದ ಆಯುಧಗಳು ನದಿಯ ದಡದಲ್ಲಿರುವ ಪೊದೆಗಳಂತೆ ಕಾಣುತ್ತಿದ್ದವು. ಗುರಾಣಿಗಳು ರಕ್ತ ನದಿಯ ಸುಳಿಗಳಂತೆ ಕಾಣುತ್ತಿದ್ದವು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಯೋಧರ ಕಿರೀಟವೇ ಮೊದಲಾದ ಆಭರಣಗಳು ಮತ್ತು ಅದರಲ್ಲಿದ್ದ ರತ್ನಗಳು ನದಿಯಲ್ಲಿರುವ ಬಂಡೆಗಳಂತೆಯೋ ಮರಳುಗಳಂತೆಯೋ ಕಾಣುತ್ತಿದ್ದವು. ಪರೀಕ್ಷಿತ ಮಹಾರಾಜ, ಊಹಿಸಲು ಅಸಾಧ್ಯವಾದ ಶಕ್ತಿ ಪರಾಕ್ರಮಗಳಿಂದ ಕೂಡಿದ್ದ ಬಲರಾಮನು ದುರ್ಮಧರಾದ ಜರಾಸಂಧನ ಸೈನಿಕರನ್ನು ಮುಸಲಾಯುಧದಿಂದ ಸಂಹರಿಸುತ್ತಾ ಹೇಡಿಗಳಿಗೆ ಭಯವನ್ನು, ವೀರರಿಗೆ ಸಂತೋಷವನ್ನು ಉಂಟು ಮಾಡುವ ಅಂತಹ ನೂರಾರು ನದಿಗಳನ್ನು ರಣರಂಗದಲ್ಲಿ ಹರಿಸಿಬಿಟ್ಟನು. ಮಹಾರಾಜ, ನಿಶ್ಚಯವಾಗಿಯೂ ಜರಾಸಂಧನಿಂದ ರಕ್ಷಿಸಲ್ಪಡುತ್ತಿದ್ದ ಆ ಸೈನ್ಯವು ಸಮುದ್ರದಂತೆ ಅತಿ ದುರ್ಗಮವಾಗಿದ್ದಿತು, ಭಯಂಕರವಾಗಿದ್ದಿತು, ಸಾಮಾನ್ಯರಿಂದ ಜಯಿಸಲು ಅಸಾಧ್ಯವಾಗಿದ್ದಿತು. ಅಂತಹ
ಅತ್ಯಂತ ಪ್ರಬಲವಾದ ಸೈನ್ಯವನ್ನು ವಸುದೇವನ ಮಕ್ಕಳಾದ ಜಗದೀಶ್ವರರಾದ ರಾಮಕೃಷ್ಣರು ಯುದ್ಧವೆಂಬ ಆಟವನ್ನಾಡುತ್ತಾ ಹುಟ್ಟಡಗಿಸಿಬಿಟ್ಟರು. ಸ್ಥಿತ್ಯುದ್ಭವಾಂತಂ ಭುವನತ್ರಯಸ್ಯ ಯಃ ಸಮೀಹತೆ ನಂತ ಗುಣಸ್ವಲೀಲಯ ನತಸ್ಯ ಚಿತ್ರಂ ಪರಪಕ್ಷ ನಿಗ್ರಹ ತಥಾಪಿ ಮರ್ತ್ಯಾನುವಿಧಸ್ಯ ವರ್ಣ್ಯತೆ. ಪರೀಕ್ಷಿತ ಮಹಾರಾಜ, ಭಗವಂತನು ಅನಂತವಾದ ಗುಣಗಳುಳ್ಳವನು, ಮಹಾಮಹಿಮನಾದ ಅವನು ಆಡಾಡುತ್ತಲೇ 3 ಲೋಕಗಳ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡಿಬಿಡುತ್ತಾನೆ. ಅಂತಹವನಿಗೆ ಈ ಶತ್ರುಪಕ್ಷದ ವಿಜಯವೆಂಬುದು ಹೆಚ್ಚಿನ ವಿಷಯವೇನಲ್ಲ. ಇವೆಲ್ಲವೂ ಅವನಿಗೆ ಅತ್ಯಲ್ಪವಾದ ಕಾರ್ಯಗಳು. ಆದರೂ ಮನುಷ್ಯನಾಗಿ ಅವತರಿಸಿದಾಗ, ಮನುಷ್ಯನಂತೆ ಲೀಲಾ ವಿನೋದಗಳನ್ನು ತೋರಿಸಿದಾಗ ಅವುಗಳು ಯಥಾವತ್ತಾಗಿ ವರ್ಣಿಸಲ್ಪಡುತ್ತವೆ. ಪರೀಕ್ಷಿತ ಮಹಾರಾಜ, ಹೀಗೆ ಜರಾಸಂಧನ 23 ಅಕ್ಷೌಹಿಣಿ ಸೈನ್ಯಗಳು ನಿರ್ನಾಮವಾಗಿ ಹೋದವು. ಜರಾಸಂಧನು ರಥವನ್ನು ಕಳೆದುಕೊಂಡಿದ್ದನು. ಮಹಾಬಲನಾದ ಜರಾಸಂಧನಲ್ಲಿ ಪ್ರಾಣವು ಮಾತ್ರವೇ ಉಳಿದುಕೊಂಡಿದ್ದಿತು. ಅಂತಹ ಸ್ಥಿತಿಯಲ್ಲಿದ್ದ ಅವನನ್ನು ಒಂದು ಸಿಂಹವು ಮತ್ತೊಂದು ಸಿಂಹವನ್ನು ಹಿಡಿಯುವಂತೆ ಬಲರಾಮನು ಬಲಪೂರ್ವಕವಾಗಿ ಹಿಡಿದುಕೊಂಡನು. ಹಲವಾರು ಶತ್ರುಗಳನ್ನು ಸಂಹರಿಸಿದ್ದ ಜರಾಸಂಧನನ್ನು ಮಾನುಷ ಪಾಶಗಳಿಂದಲೂ ವಾರುಣ ಪಾಶಗಳಿಂದಲೂ ಬಂಧಿಸುತ್ತಿದ್ದ ಬಲರಾಮನನ್ನು ಶ್ರೀ ಗೋವಿಂದನು ಬಂಧಿಸದಂತೆ ತಡೆದನು. ಜರಾಸಂಧನಿಂದ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕೆಂಬ ಆಶಯವು ಶ್ರೀಕೃಷ್ಣನಿಗೆದ್ದಿತು. ಅವನು ಪುನಃ ಹಲವಾರು ಅಕ್ಷೌಹಿಣಿ ಸೈನ್ಯಗಳನ್ನು ಸಂಗ್ರಹಿಸಿಕೊಂಡು ಯುದ್ಧ ಮಾಡಲು ಮಥುರಾ ಪಟ್ಟಣಕ್ಕೆ ಬರಬೇಕೆಂಬುದು ಶ್ರೀಕೃಷ್ಣನ ಆಶಯವಾಗಿದ್ದಿತು. ಭೂಭಾರ ಹರಣಕ್ಕೆ ಇದೊಂದು ದೊಡ್ಡ ಯೋಜನೆಯೇ ಆಗಿದ್ದಿತು. ಈ ಕಾರಣದಿಂದಲೇ ಶ್ರೀಕೃಷ್ಣನು ಬಲರಾಮನಿಗೆ ಜರಾಸಂಧನನ್ನು ಬಂಧಿಸದಂತೆ ಸೂಚನೆಯನ್ನಿತ್ತನು. ಜರಾಸಂಧನು ಮಹಾವೀರರಿಗೂ ಮಾನ್ಯನಾಗಿದ್ದನು. ಅದರಿಂದಲೇ ಈ ಸೋಲಿನಿಂದ ಅವನಿಗೆ ಬಹಳ ನಾಚಿಕೆಯಾಯಿತು. ಲೋಕನಾಥರಾದ ರಾಮ ಕೃಷ್ಣರಿಬ್ಬರು ಅವನನ್ನು ಬಿಟ್ಟೊಡನೆಯೇ ಅತಿಯಾದ ನಾಚಿಕೆಯಿಂದ ಯಾರಿಗೂ ಮುಖವನ್ನು ತೋರಿಸದೆ ತಪಸ್ಸಿಗೆ ಹೋಗಬೇಕೆಂದು ನಿಶ್ಚಯಿಸಿಬಿಟ್ಟನು. ಆದರೆ ಅವನ ಸಂಗಡಿಗರಾಗಿದ್ದ ರಾಜರು ಮಾರ್ಗದಲ್ಲಿ ಅವನನ್ನು ತಪಸ್ಸಿಗೆ ಹೋಗದಂತೆ ತಡೆದು ಬಿಟ್ಟರು. ಜರಾಸಂಧ ಮಹಾರಾಜ, ಅಲ್ಪಬಲರಾದ ಯಾದವರಲ್ಲಿ ಮಹಾಬಲನಾದ ನೀನೆಲ್ಲಿ? ನಿನ್ನ ಮುಂದೆ ಯಾದವರು ನಿಂತು ಯುದ್ಧ ಮಾಡಲು ಸಾಧ್ಯವಿರುವುದೇ? ಆದರೆ ಕೆಲವು ಸಮಯಗಳಲ್ಲಿ ಜಯಾಪಜಯಗಳು ದೈವಾಯತ್ತವಾದವು. ಹೇಡಿಯು ಗೆದ್ದು ಬಿಡಬಹುದು, ಮಹಾಶೂರನು ಸೋಲಬಹುದು. ಇದು ಕೇವಲ ತಾತ್ಕಾಲಿಕ. ಇದರಿಂದ ನೀನು ನಾಚಿಕೆಗೊಳ್ಳುವ ಅಥವಾ ತಪಸ್ಸಿಗೆ ಹೋಗಬೇಕಾದ ಕಾರಣವಿಲ್ಲ. ಹಲವಾರು ಪರಾಕ್ರಮಿಗಳಾದ ರಾಜರು ಈಗಲೂ ನಿನ್ನ ಸೆರೆಮನೆಯಲ್ಲಿ ಅವಸಾನದ ದಿನಗಳನ್ನು ಎಣಿಸುತ್ತಿದ್ದಾರೆ. ನೀನು ಇಷ್ಟು ಪರಾಕ್ರಮಿಯಾಗಿರುವಾಗ ಒಮ್ಮೆ ದುರ್ದೈವವಶದಿಂದ ಸಂಭವಿಸಿದ ಸೋಲಿಗಾಗಿ ಎದೆಗೊಂದುವುದೇ? ಎಂದಿಗೂ ನಾವು ನಿನ್ನ ಅನುಯಾಯಿಗಳಾಗಿಯೇ ಇರುತ್ತೇವೆ. ಯಾದವರ ಮೇಲಿನ ಸೇಡನ್ನು ನಮ್ಮ ಬೆಂಬಲದಿಂದ ಸಾಧ್ಯವಾದಷ್ಟು ಬೇಗ ತೀರಿಸಿಕೊಳ್ಳುವೆಯಂತೆ. ಇವೇ ಮುಂತಾದ ಪರಿಶುದ್ಧವಾದ ಪದಗಳುಳ್ಳ ಮಾತುಗಳಿಂದಲೂ ಲೌಕಿಕವಾದ ನೀತಿ ವಾಕ್ಯಗಳಿಂದಲೂ ಜರಾಸಂಧನನ್ನು ತಪಸ್ಸಿಗೆ ಹೋಗದಂತೆ ತಡೆದರು. ಪರೀಕ್ಷಿತ ಮಹಾರಾಜ, ನಾನು ಈ ಹಿಂದೆ ಹೇಳಿದಂತೆ ಈ ಸಮಯದಲ್ಲಿ ಜರಾಸಂಧನ 23 ಅಕ್ಷೌಹಿಣಿ ಸೈನ್ಯವು ನಾಶವಾಗಿ ಹೋಗಿದ್ದಿತು. ಭಗವಂತನಾದ ಬಲರಾಮನು ಅವನನ್ನು ಬಹಳ ಉಪೇಕ್ಷೆಯಿಂದಲೇ ಕಂಡನು. ಇದರಿಂದ ಅತಿ ದುಃಖದಿಂದಲೇ ಜರಾಸಂಧನು ಮಗಧ ದೇಶಕ್ಕೆ ಹಿಂದಿರುಗಿದನು. ಇದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನ ಅಲ್ಪ ಸೈನ್ಯವು ಸ್ವಲ್ಪವಾದರೂ ನಷ್ಟವಾಗಿರಲಿಲ್ಲ. ಅಂತಹ ಅಲ್ಪ ಸೈನ್ಯದಿಂದಲೇ ಶ್ರೀಕೃಷ್ಣನು ಮಗಧ ರಾಜನ ಸೈನ್ಯ ಸಮುದ್ರವನ್ನೇ ದಾಟಿ ಮಹಾವೀರನೆಂದು ಖ್ಯಾತನಾದನು. ದೇವತೆಗಳು ಕೂಡ ವಿಜಯಿಯಾದ ಶ್ರೀಕೃಷ್ಣನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿ ಅವನ ಕಾರ್ಯವನ್ನು ಅನುಮೋದಿಸಿದರು. ಜರಾಸಂಧನ ಪರಾಜಯದಿಂದಾಗಿ ಭಯರಹಿತರಾಗಿ ಆನಂದ ತುಂದಿಲರಾಗಿದ್ದ ಮಥುರಾವಾಸಿಗಳೊಡನೆ ಶ್ರೀಕೃಷ್ಣನು ಸೇರಿಕೊಂಡನು. ಒಂದೇ ಮಾಘದ ಸೂತರು ಅವನ ವಿಜಯೋತ್ಸವದ ವೀರಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದರು. ಶ್ರೀಕೃಷ್ಣನು ವಿಜಯಿಯಾಗಿ ಮಥುರಾ ಪಟ್ಟಣವನ್ನು ಪ್ರವೇಶಿಸಿದಾಗ ಶಂಖನಾದವಾಯಿತು. ಭೇರಿ ದುಂದುಭಿಗಳು ಮೊಳಗಿದವು. ವೀಣಾ ವೇಣು ಮೃದಂಗವೇ ಮೊದಲಾದ ಹಲವಾರು ಬಗೆಯ ಮಂಗಳ ವಾದ್ಯಗಳು ನುಡಿಸಲ್ಪಡುತ್ತಿದ್ದವು. ಗುಡಿಸಿ ಸಾರಿಸಲ್ಪಟ್ಟ ಮಾರ್ಗಗಳಿಂದ ಕೂಡಿದ್ದ ಪತಾಕೆಗಳಿಂದ ಸಮಲಂಕೃತವಾಗಿದ್ದ ಅತ್ಯಾಸಕ್ತಿಯಿಂದ ಕಟ್ಟಲ್ಪಟ್ಟ ತೋರಣಗಳಿಂದ ಕೂಡಿದ್ದ ಬ್ರಾಹ್ಮಣರ ಸ್ವಸ್ತಿವಾಚನಗಳಿಂದ ನಿನಾದಿತವಾಗಿದ್ದ ಆನಂದ ತುಂದಿಲರಾದ ಜನರಿಂದ ವ್ಯಾಪ್ತವಾಗಿದ್ದ ಮಥುರಾ ನಗರಿಯನ್ನು ಶ್ರೀಕೃಷ್ಣನು ಪ್ರವೇಶಿಸಿದನು. ಆ ಸಮಯದಲ್ಲಿ ಮಥುರಾ ಪಟ್ಟಣದ ಸ್ತ್ರೀಯರು ಪ್ರೀತಿಯ ಕಾತರತೆಯಿಂದ ಕೂಡಿದ್ದ ಕಣ್ಣುಗಳಿಂದ ಶ್ರೀಕೃಷ್ಣನನ್ನು ನೋಡುತ್ತಾ ಪುಷ್ಪಮಾಲೆಗಳನ್ನು, ಮೊಸರು ಬೆರೆಸಿದ ಅಕ್ಷತೆಯನ್ನು, ಮೊಳಕೆಗಳನ್ನು ಶ್ರೀಕೃಷ್ಣನ ಮೇಲೆ ಎರಚುತ್ತಿದ್ದರು. ಹೀಗೆ ಪ್ರಜೆಗಳ ಜಯಕಾರದೊಡನೆ ಅರಮನೆಯನ್ನು ಪ್ರವೇಶಿಸಿದ ಶ್ರೀಕೃಷ್ಣನು ಯುದ್ಧರಂಗದಿಂದ ತಂದಿದ್ದ ವೀರ ಸೈನಿಕರ ಆಭರಣಗಳನ್ನು, ಬಗೆ ಬಗೆಯ ಧನ ಕನಕ ವಸ್ತ್ರಗಳನ್ನು ಉಗ್ರಸೇನ ಮಹಾರಾಜನಿಗೆ ಅರ್ಪಿಸಿದನು. ಹೀಗೆ ಜರಾಸಂಧನು 23 ಅಕ್ಷೌಹಿಣಿ ಸೈನ್ಯ ಸಮೇತನಾಗಿಯೇ
17 ಬಾರಿ ಶ್ರೀಕೃಷ್ಣನಿಂದ ರಕ್ಷಿಸಲ್ಪಡುತ್ತಿದ್ದ ಯಾದವರೊಡನೆ ಯುದ್ಧ ಮಾಡಿದನು. ಪ್ರತಿಯೊಂದು ಬಾರಿಯೂ ಯಾದವರು ಶ್ರೀಕೃಷ್ಣನ ಪ್ರಭಾವದಿಂದ ಜರಾಸಂಧನ ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತಿದ್ದರು. ಹೀಗೆ ಪ್ರತಿಯೊಂದು ಬಾರಿಯೂ ಜರಾಸಂಧನು ಅಪಾರ ಸೈನ್ಯವನ್ನು ಕಳೆದುಕೊಂಡು ಶತ್ರುಗಳಿಂದ ಉಪೇಕ್ಷಿತನಾಗಿ ರಾಜಧಾನಿಗೆ ಹಿಂದಿರುಗುತ್ತಿದ್ದನು. 18ನೆಯ ಬಾರಿ ಜರಾಸಂಧನಿಗೂ ಯಾದವರಿಗೂ ಯುದ್ಧವು ನಡೆಯಲಿದ್ದಾಗ ನಾರದರಿಂದ ಕಳುಹಿಸಲ್ಪಟ್ಟ ಕಾಲಯವನನೆಂಬ ರಾಕ್ಷಸನು ಅಲ್ಲಿಗೆ ಬಂದನು. ಕಾಲಯವನನಿಗೆ ಎದುರಾಗಿ ನಿಂತು ಯುದ್ಧ ಮಾಡುವವರು ಲೋಕದಲ್ಲಿಯೇ ಯಾರೂ ಇರಲಿಲ್ಲ. ಅವನು ಅಪ್ರತಿದ್ವಂದ್ವನೆಂಬ ಖ್ಯಾತಿಯನ್ನು ಗಳಿಸಿದ್ದನು. ಯಾದವರು ತನ್ನಂತೆಯೇ ಮಹಾಶೂರ ವೀರರಾಗಿರುವರು ಎಂಬುದನ್ನು, ಅವರು ತನ್ನೊಡನೆ ಯುದ್ಧ ಮಾಡಬಲ್ಲರು ಎಂಬುದನ್ನು ನಾರದರಿಂದ ತಿಳಿದೊಡನೆಯೇ 3 ಕೋಟಿ ಮ್ಲೇಚ್ಛ ಸೈನಿಕರೊಡನೆ ಮಥುರಾ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು. ಕಾಲಯವನನು ಮಥುರಾ ಪಟ್ಟಣವನ್ನು ಆಕ್ರಮಿಸಿರುವುದನ್ನು ಕಂಡು ಸಂಕರ್ಷಣನಿಗೆ ಸಹಾಯಕನಾದ ಶ್ರೀಕೃಷ್ಣನು ಅವನೊಡನೆ ಯೋಚಿಸತೊಡಗಿದನು. ಈ ಸಮಯದಲ್ಲಿ ಜರಾಸಂಧ ಮತ್ತು ಕಾಲಯವನ ಈ ಇಬ್ಬರು ಯಾದವರ ಮೇಲೆ ಯುದ್ಧ ಮಾಡಲು ಸನ್ನದ್ಧರಾಗಿ ಬಂದಿರುತ್ತಾರೆ. 2 ವಿಪತ್ತುಗಳು ಏಕಕಾಲದಲ್ಲಿ ಸಂಭವಿಸಿವೆ. ಇಂದು ಕಾಲಯವನನು 3 ಕೋಟಿ ಮ್ಲೇಚ್ಛ ಸೈನ್ಯ ಸಮೇತನಾಗಿ ಮಥುರಾ ಪಟ್ಟಣವನ್ನು ಆಕ್ರಮಿಸಿಬಿಟ್ಟಿದ್ದಾನೆ. ಇಂದೋ ನಾಳೆಯೋ ನಾಡಿದ್ದೋ ಜರಾಸಂಧನು ನಮ್ಮನ್ನು ಆಕ್ರಮಿಸಲು ಬರುವುದು ನಿಶ್ಚಯ. ನಾವಿಬ್ಬರು ಕಾಲಯವನನೊಡನೆ ಯುದ್ಧ ಮಾಡುತ್ತಿರುವಾಗ ಜರಾಸಂಧನೇನಾದರೂ ಬಂದು ಬಿಟ್ಟರೆ ಬಲಿಷ್ಠನಾದ ಅವನು ರಕ್ಷಕರಿಲ್ಲದ ನಮ್ಮ ಜ್ಞಾತಿ ಬಂಧುಗಳನ್ನು ಸಂಹರಿಸುತ್ತಾನೆ ಅಥವಾ ಸೆರೆ ಹಿಡಿದು ತನ್ನ ಪಟ್ಟಣಕ್ಕೆ ಒಯ್ದು ಬಿಡುತ್ತಾನೆ. ಅಣ್ಣ, ಆದುದರಿಂದ ಈಗ ನಾವೊಂದು ಕಾರ್ಯ ಮಾಡೋಣ. ಯಾರಿಂದಲೂ ಪ್ರವೇಶಿಸಲು ಸಾಧ್ಯವಾಗದಂತೆ ಇರುವ ನಮ್ಮ ಕೋಟೆಯನ್ನು 2 ಪಟ್ಟು ಭದ್ರವಾಗಿ 2 ಪಟ್ಟು ದುರ್ಗಮವಾಗಿ ಮಾಡೋಣ. ನಮ್ಮ ಜ್ಞಾತಿ ಬಂಧುಗಳನ್ನು ಅಂತಹ ಅತಿ ದುರ್ಗಮವಾದ ಸ್ಥಳದಲ್ಲಿಟ್ಟು ನಾವು ಕಾಲಯವನನೊಡನೆ ಯುದ್ಧ ಮಾಡಿ ಅವನನ್ನು ಸಂಹರಿಸೋಣ. ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನು ಬಲರಾಮನೊಡನೆ ಹೀಗೆಂದು ಸಮಾಲೋಚಿಸಿ ಸರ್ವಾಶ್ಚರ್ಯಗಳಿಗೂ ನೆಲೆಮನೆಯಾದ 12 ಯೋಜನಗಳಷ್ಟು ವಿಸ್ತಾರವಾದ ಅತಿ ದುರ್ಗಮವಾದ ನಗರವನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಿದನು. ಆ ನಗರದಲ್ಲಿದ್ದ ಪ್ರತಿಯೊಂದು ವಸ್ತುವಿನಲ್ಲಿಯೂ ತ್ವಷ್ಟೃವಿನ ಮಗನಾದ ವಿಶ್ವಕರ್ಮನ ವಾಸ್ತು ವಿಜ್ಞಾನದ ಪಾಂಡಿತ್ಯವು ಮತ್ತು ಶಿಲ್ಪಕಲಾ ನೈಪುಣ್ಯವು ಎದ್ದು ಕಾಣುತ್ತಿದ್ದಿತು. ವಾಸ್ತುಶಿಲ್ಪಕ್ಕೆ ಅನುಸಾರವಾಗಿ ಆ ಪಟ್ಟಣದಲ್ಲಿ ರಾಜ ಬೀದಿಗಳು, ಸಣ್ಣ ಬೀದಿಗಳು, 4 ಬೀದಿಗಳು ಸೇರಿರುವ ಚೌಕಗಳು ನಿರ್ಮಿಸಲ್ಪಟ್ಟಿದ್ದವು. ಆ ನಗರದಲ್ಲಿ ಪಾರಿಜಾತವೇ ಮೊದಲಾದ ದೇವತಾ ವೃಕ್ಷಗಳಿಂದಲೂ ಲತೆಗಳಿಂದಲೂ ಸಂಪನ್ನವಾಗಿದ್ದ ಸುಂದರವಾದ ಉದ್ಯಾನವನಗಳು ಮತ್ತು ಚಿತ್ರವಿಚಿತ್ರವಾದ ಉಪವನಗಳು ಇದ್ದವು. ಆಕಾಶವನ್ನು ಮುಟ್ಟುತ್ತಿದ್ದ ಸ್ವರ್ಣಮಯವಾದ ಗೋಪುರಗಳಿಂದಲೂ ಸ್ಫಟಿಕಮಯವಾದ ಉಪ್ಪರಿಗೆಗಳಿಂದಲೂ ಬಹಿರ್ದ್ವಾರಗಳಿಂದಲೂ ಆ ಪಟ್ಟಣವು ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದಿತು. ಬಂಗಾರದ ಶಿಖರಗಳಿಂದ ಸಮಲಂಕೃತವಾದ ಹಿತ್ತಾಳೆಯ ಮತ್ತು ಬೆಳ್ಳಿಯ ಅಶ್ವಶಾಲೆಗಳಿಂದಲೂ ಮತ್ತು ಅನ್ನಶಾಲೆಗಳಿಂದಲೂ ಪದ್ಮರಾಗವೇ ಮೊದಲಾದ ರತ್ನಮಯವಾದ ಶಿಖರಗಳುಳ್ಳ ಸುವರ್ಣಮಯವಾದ ಮನೆಗಳಿಂದಲೂ ಮಹಾಮರಕತಮಯವಾದ ನೆಲದಿಂದ ಕೂಡಿದ ಸುಂದರವಾದ ಗ್ರಹಗಳಿಂದಲೂ ನೂತನವಾಗಿ ನಿರ್ಮಿಸಿದ ಆ ದ್ವಾರಕಾಪಟ್ಟಣವು ಶೋಭಿಸುತ್ತಿದ್ದಿತು. ಚಂದ್ರಶಾಲೆಗಳೊಡನೆ ನಿರ್ಮಿಸಿದ ವಾಸ್ತುದೇವತೆಗಳ ಮಂದಿರಗಳಿಂದ ಪಟ್ಟಣವು ಶೋಭಾಯಮಾನವಾಗಿತ್ತು. ಬ್ರಹ್ಮ, ಕ್ಷತ್ರ, ವೈಶ್ಯ, ಶೂದ್ರರೆಂಬ 4 ವರ್ಣದ ಜನಗಳಿಂದಲೂ ಆ ಪಟ್ಟಣವು ವ್ಯಾಪ್ತವಾಗಿದ್ದಿತು. ಆ ನಗರದ ಮಧ್ಯದಲ್ಲಿ ಯದುವಂಶ ಪ್ರಧಾನರಾದ ಉಗ್ರಸೇನ, ವಸುದೇವ, ಬಲರಾಮ, ಶ್ರೀಕೃಷ್ಣ ಇವರೇ ಮೊದಲಾದವರ ಅರಮನೆಗಳು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದವು. ಪರೀಕ್ಷಿತ ಮಹಾರಾಜ, ಆ ಸಮಯದಲ್ಲಿ ದೇವರಾಜನಾದ ಇಂದ್ರನು ಭಗವಂತನಾದ ಶ್ರೀಕೃಷ್ಣನ ಸಲುವಾಗಿ ದೇವಲೋಕದಿಂದ ಸುಧರ್ಮ ಎಂಬ ಸಭೆಯನ್ನು, ಪಾರಿಜಾತ ವೃಕ್ಷವನ್ನು ಕಳುಹಿಸಿಕೊಟ್ಟನು. ಸುಧರ್ಮ ಎಂಬ ಆ ದಿವ್ಯವಾದ ಸಭೆಯಲ್ಲಿ ಕುಳಿತವನಿಗೆ ಮರ್ತ್ಯ ಧರ್ಮವಿರುತ್ತಿರಲಿಲ್ಲ. ಹಸಿವು ಬಾಯಾರಿಕೆಗಳಾಗಲಿ, ಆಯಾಸವಾಗಲಿ, ಮರಣವಾಗಲಿ ಉಂಟಾಗುತ್ತಿರಲಿಲ್ಲ. ಒಂದು ಕಿವಿಯು ಮಾತ್ರವೇ ಕಪ್ಪಾಗಿದ್ದು ಬಿಳಿಯ ಬಣ್ಣದಿಂದ ಪ್ರಕಾಶಿಸುತ್ತಿದ್ದ, ಮನೋವೇಗಕ್ಕೆ ಸಮಾನವಾದ ವೇಗವುಳ್ಳವುಗಳಾಗಿದ್ದ ಹಲವಾರು ಕುದುರೆಗಳನ್ನು ವರುಣದೇವನು ಶ್ರೀಕೃಷ್ಣನಿಗೆ ಕಳುಹಿಸಿಕೊಟ್ಟನು. ನಿಧಿಗಳಿಗೆ ಪತಿಯಾದ ಲೋಕಪಾಲನಾದ ಕುಬೇರನು ತನ್ನಲ್ಲಿದ್ದ ನಿಧಿಗಳನ್ನು ಶ್ರೀಕೃಷ್ಣನಿಗೆ ಕಳುಹಿಸಿಕೊಟ್ಟನು. ಪರೀಕ್ಷಿತ ಮಹಾರಾಜ, ಸಮಸ್ತ ಲೋಕಪಾಲಕರಿಗೂ ಶ್ರೀಕೃಷ್ಣನು ಅವರವರ ಕಾರ್ಯವನ್ನು ನಿರ್ವಹಿಸಬೇಕಾದ ಶಕ್ತಿಯನ್ನು, ಸಿದ್ಧಿಗಳನ್ನು ದಯಪಾಲಿಸಿದ್ದನು. ಯಾವಾಗ ಶ್ರೀಕೃಷ್ಣನು ಪೃಥ್ವಿಯಲ್ಲಿ ಅವತರಿಸಿ ತನ್ನ ಅದ್ಭುತವಾದ ಲೀಲೆಗಳನ್ನು ತೋರಿಸಲು ಪ್ರಾರಂಭಿಸಿದನು, ಆ ಸಮಯದಲ್ಲಿ ಲೋಕಪಾಲಕರೆಲ್ಲರೂ ತಮ್ಮಲ್ಲಿದ್ದ ಸಿದ್ಧಿಯನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿಬಿಟ್ಟರು. ಅನಂತರ ಶ್ರೀಕೃಷ್ಣನು ತನ್ನ ಯೋಗಮಾಯೆಯಿಂದಲೇ ಮಥುರೆಯಲ್ಲಿದ್ದ ಸಮಸ್ತ ಬಂಧುಗಳನ್ನು, ಸುಹೃದರನ್ನು, ಪ್ರಜೆಗಳನ್ನು ಹೊಸದಾಗಿ ಸಮುದ್ರ ಮಧ್ಯದಲ್ಲಿ ನಿರ್ಮಿತವಾಗಿದ್ದ ದ್ವಾರಕಾಪಟ್ಟಣಕ್ಕೆ ಕರೆತಂದನು.
ಅವರೆಲ್ಲರನ್ನೂ ರಕ್ಷಿಸಿಕೊಂಡಿರುವಂತೆ ಬಲರಾಮನಿಗೆ ಹೇಳಿ ಶ್ರೀಕೃಷ್ಣನು ಅವನ ಅನುಮತಿಯನ್ನು ಪಡೆದು ಕಮಲದ ಮಾಲೆಯನ್ನು ಧರಿಸಿ ನಿರಾಯುಧನಾಗಿ ಮಥುರಾ ಪಟ್ಟಣದ ಮಹಾದ್ವಾರದಿಂದ ನಿರ್ಗಮಿಸಿದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 50ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.